ವಿಚಾರಗಳ ಬಗ್ಗೆ ಮಾತನಾಡಿದ್ವಿ. ಈಗ 4 ಗಂಟೆ ಆಯಿತು ಅರ್ಜುನನ ಸಾವು. ಆ ಸಾವಿನ ನೋವಿನಿಂದ ಇನ್ನೂ ಕೂಡ ಹೊರಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಆನೆ ಅರ್ಜುನನ ಸಾವಿನ ರಹಸ್ಯ ಏನು? ಈ ರಹಸ್ಯಕ್ಕೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅಸಲಿ ಸತ್ಯ ರಿವೀಲ್. ಅರಣ್ಯ ಸಿಬ್ಬಂದಿಯ ಗುಂಡೇಟಿನಿಂದ ಅರ್ಜುನ ಮೃತಪಟ್ಟ. ದಬ್ಬಳ್ಳಿ ಫಾರೆಸ್ಟ್ ನಲ್ಲಿ ಅರ್ಜುನನ ಅಂತ್ಯದ ರಹಸ್ಯವನ್ನ, ಸ್ಫೋಟಕ ಮಾಹಿತಿಯನ್ನ ಮಾವುತ ಬೆಚ್ಚಿಟ್ಟಿದ್ದಾರೆ. ಕಾಡಾನೆ ಬದಲಿಗೆ ಅರ್ಜುನ ಆನೆಗೆ ವಾಚರ್ ಶೂಟ್ ಮಾಡಿದ್ರು. ಅರಣ್ಯ ಸಿಬ್ಬಂದಿ ಹಾರಿಸಿದ ಗುಂಡು ಅರ್ಜುನ ಆನೆಯ ಕಾಲಿಗೆ ಬಿತ್ತು. ಇದೇ ವೇಳೆ ಅರ್ಜುನನ ಕಾಲಿಗೆ ಕೂಳೆ ಚುಚ್ಚಿ ಗಾಯವಾಯಿತು. ಗುಂಡೇಟಿನ ನೋವು ಹೆಚ್ಚಾಗಿ ಕಾಡಾನೆ ದಾಳಿಯಿಂದ ಅರ್ಜುನ ಸಾವಿಗೀಡಾಗಿದ್ದಾನೆ. ಪ್ರಶಾಂತ್ ಆನೆಗೂ ಅರಣ್ಯ ಇಲಾಖೆ ಅರವಳಿಕೆ ಚುಚ್ಚುಮದ್ದು ನೀಡಿದ್ರು. ಕಾಡಾನೆ ಬದಲಿಗೆ ಪ್ರಶಾಂತ್ ಆನೆಗೆ ಅರವಳಿಕೆ ಮಿಸ್ಫೈರ್ ಆಗಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅರ್ಜುನ್ ಆನೆಯ ಮಾವುತ ವಿನು ಸ್ಫೋಟಕವಾದಂತಹ ಹೇಳಿಕೆ ಕೊಟ್ಟಿದ್ದಾನೆ. ಹಾಗಿದ್ರೆ ಅರಣ್ಯ ಸಿಬ್ಬಂದಿ ಹಾರಿಸಿದ ಗುಂಡು ತಗಲಿ ಅರ್ಜುನ ಆನೆ ಬಲಹೀನನಾಗಿ ಕಾಡಾನೆಯ ದಾಳಿಯಿಂದ ಮೃತಪಡಬೇಕಾಯ್ತಾ? ಏನ್ ಹೇಳಿದ್ರು ಮಾವುತ, ಕೇಳೋಣ ಬನ್ನಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಖ್ಯಾತ ಮೈಸೂರು ದಸರಾದಲ್ಲಿ 8 ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತು ಜನಮನ ಗೆದ್ದಿದ್ದಂತಹ ಅರ್ಜುನ ಇನ್ನಿಲ್ಲ ಅನ್ನುವಂತಹದ್ದು ಸಾಕಷ್ಟು ಇಡೀ ಶೋಕ ಸಾಗರದಲ್ಲಿ ಜನರನ್ನು ಮುಳುಗಿಸಿದೆ. ಅದರಲ್ಲೂ ಅರ್ಜುನನ್ನು ಬೆಳೆಸಿದಂತಹ ಮಾವುತ ವಿನೋದ್ ಸಾಕಷ್ಟು ದುಃಖದಲ್ಲಿ ಇನ್ನೂ ಸಹ ಇದ್ದಾರೆ. ಅವರು ಮಾವುತ ವಿನೋದ್ ಅವ್ರನ್ನ ಮಾತಾಡಿಸ್ತೇನೆ. ತುಂಬ ಪ್ರೀತಿಯಿಂದ ಸಾಕಿದೆ, ಕಳ್ಕೊಂಡ್ವಿ. ಮನೆಯಲ್ಲೆಲ್ಲ ತುಂಬ ಮಗುವಿಗೆ ಸಾಕು, ಇವತ್ತಿಲ್ಲ. ಅರ್ಜುನನಿಗೂ ನಿಮಗೂ ಎಷ್ಟು ವರ್ಷಗಳ ಒಂದು ಸಂಬಂಧ, ಎಷ್ಟು ವರ್ಷಗಳ ಕಾಲ ಅರ್ಜುನನ್ನು ಸಾಕಿ ಸಲಹಿದ್ರಿ? ಜೊತೆಗೆ ನಿಮಗೆ ಒಂದು ರೀತಿಯ ಫ್ಯಾಮಿಲಿ ಮೆಂಬರ್ ಆಗಿದ್ದ ಅರ್ಜುನ, ಹೇಳಿ. 8 ವರ್ಷದಿಂದ ಕಾಡು ಬಿಟ್ರು ಮನೆಗೆ ಬರ್ತಿದ್ದ. ತುಂಬ ಮನೇಲಿ ಅಪ್ಪ ಅಮ್ಮ ತಂದೆಗೆ ಸ್ಟ್ರೋಕ್ ಆಗಿದೆ, ಅವರು ತುಂಬ ದುಃಖಪಟ್ಟರು ಅಂತ ಅವರು ಬರೋಕ್ಕಾಗಲಿಲ್ಲ. ಮಕ್ಕಳು ಕೂಡ ಇನ್ನೂ ಏನು ತಿಂದಿಲ್ಲ ಅಂತ ಫೋನ್ ಬಂದಿತ್ತು. ಮನೆಗೆ ಮುಖ ಹಿಂಗೆ ತೋರಿಸೋದು ಅನಿಸ್ತದೆ ನನಗೆ. ನಿಮಗೆ ಅರ್ಜುನ ಅಂದರೆ ಶಕ್ತಿ, ವಿನೋದ್ ಅರ್ಜುನ ಒಂದು ಭಾವನಾತ್ಮಕ ಸಂಬಂಧವನ್ನು ಫ್ಯಾಮಿಲಿ ಮೆಂಬರ್ ಆಗಿ ನೀವು ನೋಡ್ಕೊಂಡಿದ್ರಿ. ಈಗ ಒಂದು ರೀತಿ ಅನಾಥ ಭಾವ, ಹೇಳಿ ಏನನ್ಸ? ತುಂಬ ನೋವಾಗುತ್ತೆ ಸರ್. ಬರ್ಬೇಕಾದ್ರೆ ಆನೆ ಜೊತೆ ಬಂದು ಈಗ ಒಬ್ಬನೇ ಹೋಗ್ಬೇಕಲ್ಲ, ತುಂಬ ನೋವಾಗ್ತಿದೆ. ಸರ್, ಈಗ ನಿಮ್ಮ ಜೊತೆ ಅರ್ಜುನ ಇದ್ದಂಥ ಸಂದರ್ಭದಲ್ಲಿ ಅರ್ಜುನನ ನೀವು ಮಾತಾಡಿಸ್ತಾ ಇದ್ದಿದ್ದು ಮತ್ತು ಅದರ ನಿಮ್ಮನ್ನು ಮಾತನ್ನು ಕೇಳ್ತಾ ಇದ್ದಿದ್ದು ಅದೆಲ್ಲ ಯಾವ ರೀತಿ ನೆನಪಾಗುತ್ತೆ? ಮಾತಾಡಿ ಎಲ್ಲ ಚುಚ್ಚುತ್ತೆ ಸರ್. ತುಂಬ ಬಾರು ಅಂದರೆ ಬರ್ತಿದ್ದ. ಕನ್ನಡದ ಕಂದನೆ ಅವನು, ಕನ್ನಡದಲ್ಲಿ ಎಲ್ಲ ಕೌಂಟ್ ಮಾಡ್ತಾ ಇದ್ದ ಅನ್ನೋದಕ್ಕೆ ಕನ್ನಡನೇ ಜಾಸ್ತಿ. ಈಗ ಮೊನ್ನೆ ಏನಾಯಿತು, ಜೊತೆಗೆ ಆ ಸಂದರ್ಭವನ್ನು ಹೇಳೋದಾದ್ರೆ ಏನು ಹೇಳ್ತೀರಿ? ಆಪ್ರೇಷನ್ ಟೈಮ್ ಏನಾಯಿತು? ಆಪ್ರೇಷನ್ ಟೈಮಲ್ಲಿ ಒಬ್ಬರು ವಾಚರು ಆನೆಗೆ ಹೊಡೆಯಕ್ಕೆ ಹೋಗಿ ನಮ್ಮನೆ ಕಾಲು ಹೊಡೆದ್ರು. ಅರ್ಜುನನಿಗೆ ಮತ್ತು ಕೂಳೆ ಬರಚಿತ್ತು, ಇಷ್ಟುದ್ದ ಕೂಳೆ ನುಗ್ಬಿಡ್ತು ಕಾಲು ಒಳಗಡೆ. ಆನೆಗೆ ನಡೆಯೋಕ್ಕಾಗಲಿಲ್ಲ ಜಾಸ್ತಿ. ಹೊಡೆದು ತಗೊಂಡೋಗ್ಬಿಟ್ಟಿದ್ದೆ. ಅದನ್ನ ಹೊಡೆದು ತಗೊಂಡೋಗಿದ್ರು, ಅದು ಬಗ್ಗಿಲ್ಲ ಅರ್ಜುನ, ಅದಕ್ಕೆ ಬಗ್ಗೆ ಇಲ್ಲ. ಆಗ ಲಾಸ್ಟ್ ಇದೆಲ್ಲ ಆಯ್ತಲ್ಲ, ನೋವು ಜಾಸ್ತಿ ಆಗೋಯ್ತು, ಇದಕ್ಕೆ ಕಾಲು ಎಳೆಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ಆಮೇಲೆ ರಿವರ್ಸ್ ಬಂದದು ಚಾರ್ಜ್ ಮಾಡಿದ್ದು, ಇಲ್ಲಾಂದ್ರೆ ಅವನಿಗೆ ಬಗ್ತಾನೆ ಇರಲಿಲ್ಲ. ನೀವಾಗ ಎಲ್ಲಿದ್ರಿ ವಿನೋದ್ ಅವರೇ? ನಾನು ಪ್ರಸಂತ ಆನೆ ಹತ್ರ ಹೋಗಿದ್ದೆ. ಏನಾಗಿತ್ತು? ನಮ್ಮ ಆನೆನ ಅದನ್ನು ಫೈಟ್ ಆಗಬೇಕಾದ್ರೆ ರಿವರ್ಸ್ ಆಗಿದ್ದು. ನಮ್ಮನೆ ಮೇಲೆ ಇದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.